ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮಿ ಜಮಖಂಡಿ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇನ್ನೊಂದೇನಪ್ಪ ಅಂದರೆ ಈ ಲಾಗಲ್ಲಿ ಏನಿದೆ ಅಂತ ಅಂದರೆ ಒಂದು ಒಂದು ಸ್ಯಾಡ್ ಥಿಂಗ್ ಏನು ಅಂತ ಅಂದರೆ, ನನ್ನ ಸೋದರ ಮಾವನಿಗೆ ಹುಷಾರಿಲ್ಲ. ಇಲ್ಲೇ ಇದ್ದಾರೆ ನೋಡಿ ನನ್ನ ಸೋದರ ಮಾವ ಅಂದರೆ ನನ್ನ ತಾಯಿಯ ಅಣ್ಣ. ನನಗೆ ಸೋದರ ಮಾವ ಹೆಸರಿಗೆ ಮಾತ್ರ ನನಗೆ ಎರಡನೇ ತಂದೆ ಥರ. ನನಗೆ ಏನು ಬೇಕು ಬೇಡಗಳನ್ನು ಕೇಳ್ದೇ ಕೊಟ್ಟ ಜೀವ. ನನಗೋಸ್ಕರ ಏನೆಲ್ಲ ಮಾಡಿದ್ದಾನೆ, ಇದು ಮಾಡಿದ್ದಾನೆ ಅದು ಮಾಡಿದ್ದಾನೆ ಅಂತ ಹೇಳೋಕ್ಕಾಗಲ್ಲ. ಬೆಟ್ಟದಷ್ಟು ಪ್ರೀತಿ ಕೊಟ್ಟು ನನಗೆ ತನ್ನ ಸ್ವಂತ ಮಗಳಿಗಿಂತ ಹೆಚ್ಚು ಕಾಳಜಿ ತೋರಿಸಿರೋ ಜೀವ. ನನ್ನ ತಂದೆ ತಾಯಿ ಪ್ರೀತಿನ ನಾನು ಅಷ್ಟು ಪಡೆದಿನೋ ಇಲ್ಲೋ ಗೊತ್ತಿಲ್ಲ. ನನ್ನ ಮಾವನ ಪ್ರೀತಿ, ಕಾಳಜಿ, ಮಮತೆ, ಕರುಣೆ, ಅವನ ಅಪ್ಪುಗೆ ತೇರ್ ಥರ ನನ್ನ ಹೊತ್ತು ಊರೆಲ್ಲ ಮೆರೆಸಿದ ಜೀವ ಅದು. ಸೊ ಅವ್ರಿಗೆ ಹುಷಾರಿರಲಿಲ್ಲ ಅಂದ ತಕ್ಷಣ ನನ್ನ ಜೀವನೇ ಹೋದಂಗಾಯಿತು. ಹೋಗಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೋಗಿ ಭೇಟಿಯಾಗಿ ಅವ್ರ ಜೊತೆ ಒಂದಿನ ಇದ್ದು ಡಿಸ್ಚಾರ್ಜ್ ಮಾಡಿಕೊಂಡು ಊರಿಗೆ ಹೋಗಿ ಅಲ್ಲಿ ಒಂದಿನ ಸ್ಟೇ ಮಾಡಿ ವೆರಿ ನೆಕ್ಸ್ಟ್ ಡೇ ಬ್ಯಾಕ್ ಟು ಜಮಖಂಡಿ ಬಂದೆ. ಅವರು ಇವಾಗ ರಿಕವರ್ ಆಗ್ತಾ ಇದ್ದಾರೆ. ಸೊ ಬೇಸಿಗೆಯಲ್ಲಿ ಜ್ವರ ಬಂದ ತಕ್ಷಣ ಯಾರೂ ಇಗ್ನೋರ್ ಮಾಡಬೇಡಿ. ಏನಪ್ಪ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡಿ ಮತ್ತೆ ನೋಡಿ ಆ ಜತ್ತಿಗೆ ಹೋಗಿದ್ರು, ಅಲ್ಲಿ ಸರಿ ಹೋಗಿರಲಿಲ್ಲ. ಆಮೇಲೆ ಬಿಜಾಪುರಕ್ಕೆ ಬಂದರು, ಅಲ್ಲಿ ಬಂದ ಮೇಲೇ ರಿಕವರ್ ಆದರು. ಸೊ ಯಾರೂ ಆರೋಗ್ಯದ ಬಗ್ಗೆ ನೆಗ್ಲೆಕ್ಟ್ ಮಾಡಬೇಡಿ. ಮೆಡಿಕಲಲ್ಲಿ ತಗೊಂಬಂದ್ಬಿಟ್ಟು ಸರಿ ಹೋಗುತ್ತೆ ಅನ್ನೋ ಮೈಂಡ್ಸೆಟ್ಟಲ್ಲಿ ಬಿಡೋಕ್ಕೆ ಹೋಗಬೇಡಿ. ಏನು ಸ್ವಲ್ಪ 1-2-3 ಡೇಸ್ ವೆಯ್ಟ್ ಮಾಡಿ, ಸರಿ ಹೋಗಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ಕೇಳ್ಕೊತೀನಿ. ನಿಮ್ಮೆಲ್ಲರ ಆಶೀರ್ವಾದ, ದೇವ್ರ ದಯದಿಂದ, ರಾಯರ ಆಶೀರ್ವಾದದಿಂದ ನನ್ನ ಮಾವನಿಗೆ ಹುಷಾರಾಗಿ ಇವಾಗ ಸ್ವಲ್ಪ ರಿಕವರ್ ಆಗ್ತಾ ಇದ್ದಾರೆ. ಅದು ತುಂಬ ಅಂದರೆ ತುಂಬ ಖುಷಿ ವಿಚಾರ. ನೋಡಿರಿ, ನಮ್ಮ ಮಾವನ ಮನೆ ಮುಂದೆ ಎಷ್ಟು ಗಿಡಗಳು, ಗ್ರೀನರಿ, ದ್ರಾಕ್ಷಿ ಬೆಳೀತಾ ಇದೆ. ಇದು ಹೊಸದಾಗಿ ಹಚ್ಚಿರೋ ದ್ರಾಕ್ಷಿ. ಮುಂದಿನ ವರ್ಷ ಇದಕ್ಕೆ ಕಾಯಿ ಆಗುತ್ತೆ. ಸೊ ನೋಡಿರಿ ಎಷ್ಟು ಪೀಸ್ಫುಲ್ ಆಗಿದೆ ಅಂತೇಳಿ. ಎಷ್ಟು ಮರಿ ಬೇಕಾಕೈತಿ? ಬೆಕ್ಕ ಎಷ್ಟು ಮರಿ ಆಗೈತಿ? ಯಾಡ ಬರೀ ಯಾಡ ಮುಖ ತೋರಿಸಿ ಎಷ್ಟು ಕ್ಯೂಟ್ ಐತಿ ನೋಡಿದೆ. ಕ್ಯೂರ್ ಇದ್ದ ಅಲ್ಲೇ ಕೂತು ಇದು ಅವ್ರು ಅವ್ವ ಕಣ್ಣು ವಾಕಟ್ಟಾಗೈತಿ. ಅದ್ ನೀನು ತೋರಿಸ್ತಿ ಅಂಜಿಕ್ ಬರ್ತೈತಿ. ವಾ ಮಕ್ಕಳ ಮರಿ ಸಂಡೆ ಸಣ್ಣ ಸುಡಿ ಸಾಪಿಯ ಅವ್ರು ಸಂದತಿ ಒಯ್ದು ನೆಂಟಿ ತಿಂಗಿ ಬೋಲ್ ಕೊತ್ತ ಒಯ್ಕಿ